ಇವತ್ತಿನ ಕರೆಂಟ್ ಅಫೇರ್ಸ್ ಇವು 8 ಮತ್ತು 9ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳಾಗಿವೆ. ಸ್ಕಿಪ್ ಮಾಡಿದೆ ನೋಡಿ. ಕ್ವೆಶ್ಚನ್ ನಂಬರ್ 1, ಕೇರಳದ ನಂತರ ಸಮಗ್ರ ರಾಜ್ಯ ಮಟ್ಟದ ಪಕ್ಷಿ ಅಟ್ಲಾಸ್ ಅನ್ನು ಪ್ರಕಟಿಸಿದ ಭಾರತದ 2ನೇ ರಾಜ್ಯ ಯಾವುದು? ಬರ್ಡ್ ಅಟ್ಲಾಸ್ ಅನ್ನು ಪ್ರಕಟಿಸಿದ 2ನೇ ರಾಜ್ಯ ಅಂದರೆ ಕೇರಳ ನಂತರ. ಆಪ್ಷನ್ ಎ ತಮಿಳುನಾಡು, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ. ಸರಿಯಾದ ಆನ್ಸರ್ ಗೋವಾ. ಕೇರಳದ ನಂತರ ಬರ್ಡ್ ಅಟ್ಲಾಸ್ ಅನ್ನು ಪ್ರಕಟಿಸಿದ ರಾಜ್ಯ ಗೋವಾವಾಗಿದೆ. ಕ್ವೆಶ್ಚನ್ ನಂಬರ್ 2, 2026ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟವು ಯಾವ ದೇಶದಲ್ಲಿ ಆರಂಭವಾಗುತ್ತಿದೆ? ಆಪ್ಷನ್ ಎ ಭಾರತ, ಪ್ಯಾರಿಸ್, ಇಟಲಿ, ವೆನೆಜುವೆಲಾ. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ಇಟಲಿ. ಕ್ವೆಶ್ಚನ್ ನಂಬರ್ 3, ಅಗ್ನಿ 3 ಕ್ಷಿಪಣಿ ಭಾರತದ ರಕ್ಷಣಾ ವ್ಯವಸ್ಥೆಯ ಪ್ರಮುಖ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ DRDO, ಆಪ್ಷನ್ ಬಿ HAL, BDL, KRAS. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ DRDO. ಕ್ವೆಶ್ಚನ್ ನಂಬರ್ 4, 2047ರ ವೇಳೆಗೆ ಎಲ್ಲರಿಗೂ ವಿಮೆ ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಎಂಬ ಗುರಿಯನ್ನು ತಲುಪಿದ ಭಾರತದ ಮೊಟ್ಟ ಮೊದಲ ಜಿಲ್ಲೆಯಾದ ಅಲ್ವಾರ್ ಜಿಲ್ಲೆಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅಂದರೆ 1947ರ ವೇಳೆಗೆ ಎಲ್ಲರಿಗೂ ವಿಮೆಯನ್ನು ಎಂಬ ಗುರಿಯನ್ನು ತಲುಪೈತಿ ಅಲ್ವಾರ್ ಜಿಲ್ಲೆಯು. ಆ ಅಲ್ವಾರ್ ಜಿಲ್ಲೆಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತೇಳಿ ಕ್ವೆಶ್ಚನ್ ಆಗೈತಿ. ಆಪ್ಷನ್ ಎ ಪಂಜಾಬ್, ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್. ಇವುಗಳಲ್ಲಿ ಸರಿಯಾದ ಆನ್ಸರ್ ರಾಜಸ್ಥಾನ್. ಕ್ವೆಶ್ಚನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿರುವ ರಫಾ ಗಡಿ ಯಾವ 2 ದೇಶಗಳ ನಡುವಿನ ಗಡಿಯಲ್ಲಿದೆ? ಆಪ್ಷನ್ ಎ ಈಜಿಪ್ಟ್ ಮತ್ತು ಇಸ್ರೇಲ್, ಗಾಜಾ ಪಟ್ಟಿ ಮತ್ತು ಈಜಿಪ್ಟ್. ಆಪ್ಷನ್ ಸಿ ರಷ್ಯಾ ಮತ್ತು ಇಸ್ರೇಲ್. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಆನ್ಸರ್ ಗಾಜಾ ಪಟ್ಟಿ ಮತ್ತು ಈಜಿಪ್ಟ್ ನೋಡಿ. ಇಂಡಿಯನ್ ಕ್ವೆಶ್ಚನ್, ವಿಶ್ವದ ಮೊದಲ ವಾಣಿಜ್ಯ ಅಥವಾ ಖಾಸಗಿ ಬಾಹ್ಯಾಕಾಶ ನಿಲ್ದಾಣವಾದ ಹೆವನ್ 1 ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ನೋಡಿ, ಖಾಸಗಿ ಬಾಹ್ಯಾಕಾಶ ನಿಲ್ದಾಣ ಹೆವನ್ 1 ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂತ ಕೇಳಿದ. ಇದ್ರಾಗ ಆಪ್ಷನ್ ಎ ಸ್ಪೇಸ್ ಎಕ್ಸ್, ನಾಸಾ, ಇಸ್ರೋ, ವಾಸ್ಟ್ ಸ್ಪೇಸ್. ಇವುಗಳಲ್ಲಿ ಸರಿಯಾದ ಆನ್ಸರ್ ಡಿ ವಾಸ್ಟ್ ಸ್ಪೇಸ್. ಮುಂದಿನ ಕ್ವೆಶ್ಚನ್ 7, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬೈಲಿ ಬ್ರಿಡ್ಜ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್. ಸರಿಯಾದ ಆನ್ಸರ್ ಶ್ರೀಲಂಕಾ ನೋಡಿ. ಕ್ವೆಶ್ಚನ್ ನಂಬರ್ 8, ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಪತ್ತೆಯಾದ ವಿಶ್ವದ ಅತಿದೊಡ್ಡ ಕಾಡು ಹಾವು ಯಾವುದು? ಆಪ್ಷನ್ ಎ ಗ್ರೀನ್ ಅನಕೊಂಡಾ, ಬರ್ಮೀಸ್ ಪೈಥಾನ್, ರೆಟಿಕ್ಯುಲೇಟೆಡ್ ಪೈಥಾನ್, ಕಿಂಗ್ ಕೋಬ್ರಾ. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ ರೆಟಿಕ್ಯುಲೇಟೆಡ್ ಪೈಥಾನ್. ದುಬೈ ಲೂಪ್ ಟ್ರಾನ್ಸ್ಪೋರ್ಟ್ ಪರಿಚಯಿಸುವ ವಿಶ್ವದ 2ನೇ ನಗರ ಯಾವುದು? ಆಪ್ಷನ್ ಎ ದುಬೈ ಲೂಪ್ ಟ್ರಾನ್ಸ್ಪೋರ್ಟ್. ಆಪ್ಷನ್ ಎ ನ್ಯೂಯಾರ್ಕ್, ದುಬೈ, ಲಂಡನ್, ಸಿಂಗಾಪುರ್. ಸರಿಯಾದ ಆನ್ಸರ್ ದುಬೈ ನೋಡಿ. ಇದು 1ನೇ ನಗರ ಯಾವುದಂತಂದ್ರೆ ಲಾಸ್ ವೆಗಾಸ್ ಮತ್ತು ಇದು ಹೈ ಸ್ಪೀಡ್ ಸಾರಿಗೆ ವ್ಯವಸ್ಥೆಯಾಗಿದೆ. ಇದರ ಜಾಲವು ಒಟ್ಟು 22.2 ಕಿಲೋಮೀಟರ್ ವರೆಗೆ ಆಗಿದೆ. ಹೈ ಸ್ಪೀಡ್ ಸಾರಿಗೆ ವ್ಯವಸ್ಥೆಯಾಗಿದೆ ಇದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10, ಇತ್ತೀಚೆಗೆ ಸುದ್ದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಕೊಂಡವೀಡು ಕೋಟೆ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ. ಸರಿಯಾದ ಆನ್ಸರ್ ಡಿ ಆಂಧ್ರಪ್ರದೇಶ. ಇದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಕೊಂಡವೀಡು ಗ್ರಾಮದಲ್ಲಿದೆ. ಕೊಂಡವೀಡು ಕೋಟೆಯನ್ನು ಕ್ರಿಸ್ತಶಕ 1323ರಲ್ಲಿ
ತನ್ನ ರಾಜಧಾನಿಯಾಗಿಸಿದವರು ಯಾರು? ಆಪ್ಷನ್ ಎ ಕಾಕತೀಯ ರಾಜರು, ಆಪ್ಷನ್ ಬಿ ವಿಜಯನಗರ ಸಾಮ್ರಾಜ್ಯ, ಆಪ್ಷನ್ ಸಿ ಪ್ರೊಲೈ ವೆಂ ರೆಡ್ಡಿ ಬಹುಮನಿ ಸುಲ್ತಾನರು. ಸರಿಯಾದ ಆನ್ಸರ್ ಆಪ್ಷನ್ ಸಿ ಪ್ರೊಲೈ ವೆಂ ರೆಡ್ಡಿ. ಈ ಕೋಟೆ ಹಿಂದೂ ಇಸ್ಲಾಮಿಕ್ ಶೈಲಿಯ ಮಿಶ್ರಣವನ್ನೊಳಗೊಂಡಿದೆ ಮತ್ತು ಗ್ರಾನೈಟ್ ಮತ್ತು ಸುಣ್ಣದ ಗಾರೆಯಿಂದ ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, 2025 ಮತ್ತು 26ರ ಸಂತೋಷ್ ಟ್ರೋಫಿ ಚಾಂಪಿಯನ್ ಆದ ಸರ್ವೀಸಸ್ ತಂಡವು ಯಾವ ತಂಡವನ್ನು ಸೋಲಿಸಿತು? 25 ಮತ್ತು 26ರ ಸಂತೋಷ್ ಟ್ರೋಫಿ ಚಾಂಪಿಯನ್ ಆದ ಸರ್ವೀಸಸ್ ತಂಡವು ಯಾವ ತಂಡವನ್ನು ಸೋಲಿಸಿತು? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಕೇರಳ, ಗೋವಾ, ಅಸ್ಸಾಂ. ಸರಿಯಾದ ಆನ್ಸರ್ ಬಿ ಕೇರಳವನ್ನು ಸೋಲಿಸಿ ಚಾಂಪಿಯನ್ ಆಗಿತ್ತು ಸರ್ವೀಸಸ್ ತಂಡವು. ಮುಂದಿನ ಕ್ವಶನ್, 2025 ಮತ್ತು 26ರಲ್ಲಿ ಸಂತೋಷ್ ಟ್ರೋಫಿ ಚಾಂಪಿಯನ್ ಆದ ಸರ್ವೀಸಸ್ ತಂಡವು ಎಷ್ಟನೇ ಬಾರಿ ಚಾಂಪಿಯನ್ ಆಯಿತು? 6 ಬಾರಿ, 7 ಬಾರಿ, 8ನೇ ಬಾರಿಗೆ, 9ನೇ ಬಾರಿಗೆ. ಸರಿಯಾದ ಆನ್ಸರ್ 8ನೇ ಬಾರಿಗೆ ನೋಡಿ. ಕೇರಳ ತಂಡವು ಕೂಡ 8 ಬಾರಿ ಚಾಂಪಿಯನ್ ಆದರೂ ಸತತ 2 ಫೈನಲ್ಗಳಲ್ಲಿ ಸೋತಿತು. ಮುಂದಿನ ಕ್ವಶನ್, ಈ ಕೆಳಗಿನ ಟ್ರೋಫಿಗಳು ಯಾವ ಕ್ರೀಡೆಗೆ ಸಂಬಂಧಿಸಿವೆ? ದೇವಧರ್ ಟ್ರೋಫಿ, ದುಲೀಪ್ ಟ್ರೋಫಿ, ಇರಾನಿ ಕಪ್, ರಣಜಿ ಟ್ರೋಫಿ. ಈ ಯಾವ ಕ್ರೀಡೆಗೆ ಸಂಬಂಧಿಸಿವೆ ಅಂತೇಳಿ ನೀವು ಕಮೆಂಟ್ ಮಾಡುವ ಮೂಲಕ ಉತ್ತರವನ್ನು ತಿಳಿಸಿ. ಥ್ಯಾಂಕ್ ಯು.